ಹಾಯ್ ಗಾಯ್ಸ್, ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಿದ್ದೀನಿ. ಏನಪ್ಪ ಟಾಪಿಕ್ ಅಂದರೆ ನಾವು ಹುಡುಗರೆಲ್ಲ ಟ್ರಿಪ್ ಹೋಗ್ತಿದ್ವಿ. ಎಲ್ಲಿಗಪ್ಪ ಅಂದರೆ ಸೀದಾ ನೇತ್ರಾವತಿ ಪೀಕ್ಗೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ನಮ್ಮ ರೈಡ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಗಾಯ್ಸ್. ನನ್ನ ಬೈಕ್ ನಾವು ಹೊರಡನ್ನ ಹೊಡಿತಿದ್ದಾನೆ ಗಾಯ್ಸ್. ನಾವು ಹೋಗ್ತಿರೋ ರೋಡು ಯಾವ ಥರ ಇದೆ ಅಂತ ಒಂದೆರಡು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. A few moments later. ಗಾಯ್ಸ್, ನೇತ್ರಾವತಿ ಪೀಕ್ ಹತ್ರ ಬಂದು ಟಿಫನ್ಗೆ ಎಲ್ಲ ಬೈಕ್ ರೆಡಿ ಹಾಕೊಂಡಿದ್ದೀವಿ ಗಾಯ್ಸ್. ಎಲ್ಲರೂ ಟಿಫನ್ ಮಾಡಿಕೊಂಡು ಹೊರಗೆ ಬಂದು ನೋಡಿದ್ರೆ ನಮ್ಮ ಸೈಕಲ್ ಗಾಡಿ ಪಂಚರ್ ಆಗಿದೆ. ಸರಿ, ಆಗಿದ್ದಾಯಿತು, ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೈಕನ್ನೆಲ್ಲ ಪಾರ್ಕಿಂಗ್ ಮಾಡಿ ಜೀಪರ್ ಹತ್ರ ಮಾತಾಡೋಣ ಅಂತ ಹೊರಟ್ವಿ. ಜೀಪರ್ ಹತ್ರನೂ ಮಾತಾಡ್ಕೊಂಡು 2,500 ಫೈನಲ್ ಆಯಿತು ಗಾಯ್ಸ್. ಆಲ್ರೆಡಿ ಜೀಪು ಬಂದು ನಿಂತ್ಕೊಂಡಿತ್ತು, ಹುಡುಗರೆಲ್ಲ ಹತ್ತು ಕೂತ್ಕೊಂಡಿದ್ರು, ಎಲ್ಲ ರೆಡಿ ಆದ್ವಿ ಗಾಯ್ಸ್ ಹೊರಡೋಣ ಅಂತ. ನಮ್ಮ ಹರೀಶ್ ಯಾಕಪ್ಪ ಹೆಂಗೆ ನಿಂತ್ಕೊಂಡಿದ್ದಾನೆ ಅಂದರೆ ಅವ್ನ ಟಿಕೆಟೇ ಬುಕ್ ಆಗಿದ್ದಿಲ್ಲ ಗಾಯ್ಸ್. A few moments later. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೂ ಜೀಪಲ್ಲಿ ಕರ್ಕೊಂಡು ಹೊರಟ್ವಿ ಗಾಯ್ಸ್. ಹಂಗೆ ಹೋಗ್ತಾ ನಮ್ಮ ಮಾದಿಗೆಲ್ಲ ಕಾಲು ಹೇಳ್ಕೊಂಡು ನಗಡ್ಕೊಂತ ಹೋದ್ವಿ ಗಾಯ್ಸ್. ಸರಿ, ವಿಡಿಯೋ ಮಾಡು ಏನೋ ಹೇಳ್ತೀನಿ ಅಂತ, ಏನಂತಾನೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಹೋದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾತೇ ಇಲ್ಲ ಗಾಯ್ಸ್. ಇಲ್ಲಿವರೆಗೂ ಜೀಪ್ ಬಂತು. ಇಲ್ಲಿಂದ ಎಲ್ಲ ಜೀಪ್ ಹಿಡಿದು ಟ್ರೆಕ್ಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಗಾಯ್ಸ್. ಇವಾಗ ಏನಪ್ಪ ಆಗಿರೋದಂದ್ರೆ ಜೀಪು ಚೆಕ್ ಪೋಸ್ಟ್ವರೆಗೂ ಹೋಗ್ಬೇಕಾಗಿತ್ತು. ಅವ್ನು ನೋಡಿದ್ರೆ ನಮಗೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾನೆ. ಈ ಕೆಸರಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂತ ಹೋಗ್ತಿದ್ವಿ. ಎಲ್ಲ ಮುಂದೋಗಿದ್ದಾರೆ. ನಾವು ಲಾಸ್ಟಲ್ಲಿ ನಾವು 5 ಜನ ಲಾಸ್ಟಿಗೆ ಹೋಗ್ತಿದ್ವಿ. ನಾವು ಸಂಸ್ಕೃತ ಮಾತಾಡ್ತಿದ್ವಾ, ಅವ್ರು ಅದಕ್ಕೆ ಅರ್ಧಕ್ಕೆ ಇಳಿಸಿ ಮಾಡಿದ್ರು. A few moments later. ಇನ್ನು ಸ್ವಲ್ಪ ದೂರನೂ ಟ್ರೆಕ್ಕಿಂಗ್ ಮಾಡಿಲ್ಲ. ಮೇ ಬಿ ಒಂದು 500 ಮೀಟರ್ ನಾವು ನಡ್ಕೊಂಡ್ ಬಂದಿಲ್ಲ. ಆಗಲೇ ಸುಸ್ತು. ಟ್ರೆಕ್ಕಿಂಗ್ ಕರ್ಕೊಂಬಂದು ಇಲ್ಲಿಂದ ನನ್ನ ಜೀವ ತಿಂತೀಯಲ್ಲ. ಇನ್ನು 500 ಮೀಟರ್ ನಡೆದಿಲ್ಲ ಗಾಯ್ಸ್ ಹೇಳ್ಬೇಕು ಅಂದರೆ. ಇಲ್ಲಿಂದ ಆ ತುದಿ ತನಕ ಹೋಗ್ಬೇಕು. ನೀವೇನಾದ್ರು ನೇತ್ರಾವತಿ ಟ್ರೆಕ್ಕಿಂಗಿಗೆ ಬಂದರೆ ಈ ಮನೆಯಲ್ಲಿ ವಾಟ್ರ್ ಬಾಟ್ಲು ಸಿಗತ್ತೆ ನೋಡಿ. ಹಾವು ಇದೆ ಗಾಯ್ಸ್, ಹಾವು ಹಾವು ಅಂತಾರಲ್ಲ. ಮೇರಲೇಣ ನೋಡ್ರಿ, ಹಾವು ಮಂಡ್ರಿ ಕಪ್ಪೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ನೀನೇನು ನೀರಿನ ಬಟ್ಲಿ ನಾವು ಹೋಗಿ ತಗೊಂಡಿದ್ದಕ್ಕೆ 30 ರೂಪಾಯಿ ಒಂದು ಕೊಡ್ತು. ಕುಮಾರ ಅಜ್ಜಂಗೆ ತಂಬ ಅಂದ. 10 ರೂಪಾಯಿ ಟಿಪ್ ಕೇಳ್ತೈತಿ. ಇವನು ಕೊಡ್ಲಿಲ್ಲ. ನಾನೇ ಪೇಪರ್ ಹೇಗಿನಿ ಅಂತ ಅಪ್ಪಾಜಿ. ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಂತ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. A few moments later. ಪೋಸ್ಟಲ್ಲಿ ಎಲ್ಲ ಚೆಕ್ ಆಯಿತು. ಇವಾಗಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. 13 ಜನ. ಇನ್ನೂ ವೀಡಿಯೋ ಇದೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಲೆಂತ್ ಆಗುತ್ತೆ ಅಂತ ಇದು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.